ನೆಕ್ಸ್ಟ್ ಪರ್ಕ್ವಿಸಿಟ್ ನೋಡೋಣ. ಇಲ್ಲಿ ಫ್ರಿಂಜ್ ಬೆನಿಫಿಟ್ ಅಂತ ಹೇಳ್ತೀವಿ. ಫ್ರಿಂಜ್ ಬೆನಿಫಿಟ್ ಅಂದರೆ ಒಂದು ಎಕ್ಸ್ಟ್ರಾ ಬೆನಿಫಿಟ್, ಸ್ಯಾಲ್ರಿ ಜೊತೆಗೆ ಕಂಪ್ನಿದವರು ಒಂದು ಎಕ್ಸ್ಟ್ರಾ ಬೆನಿಫಿಟ್ ಕೊಟ್ಟಿರ್ತಾರೆ. ಫ್ರೀ ಫುಡ್ ಇರ್ಬೋದು, ಅಥವಾ ಫ್ರೀ ಒಂದು ಕಾರ್ ಯೂಸ್ ಮಾಡಲಿಕ್ಕೆ ಇರ್ಬೋದು, ಬೇರೆ ಬೇರೆ ಅಸೆಟ್ಸ್ ಕಂಪ್ಯೂಟರ್ ಯೂಸ್ ಮಾಡಲಿಕ್ಕೆ ಇರ್ಬೋದು. ಸೊ ಇವೆಲ್ಲ ಫ್ರಿಂಜ್ ಬೆನಿಫಿಟಲ್ಲಿ ಬರುತ್ತೆ. ಒಂದೊಂದಾಗಿ ನೋಡೋಣ. ಮೊದಲಿಗೆ ಇಂಟ್ರೆಸ್ಟ್ ಫ್ರೀ ಆರ್ ಕನ್ಸೆಷನಲ್ ಲೋನ್ ಇಫ್ ಇಟ್ ಎಕ್ಸೀಡ್ಸ್ 20,000. ಈಗ ಕಂಪ್ನಿದವ್ರು ಏನು ಮಾಡ್ತಾರೆ, ಎಂಪ್ಲಾಯೀಸ್ಗೆ ಲೋನ್ ಏನಾದರೂ ಬೇಕಂದರೆ ಅದನ್ನು ಇಂಟ್ರೆಸ್ಟ್ ಫ್ರೀ ಅಂದರೆ ಇನ್ನೂ ಇಂಟ್ರೆಸ್ಟ್ ಚಾರ್ಜ್ ಮಾಡೋದಿಲ್ಲ, ಇಲ್ಲಾಂದರೆ ಕಡಿಮೆ ಇಂಟ್ರೆಸ್ಟ್ ಚಾರ್ಜ್ ಮಾಡಿ ಕನ್ಸೆಷನಲ್ ಲೋನ್ ಅಂತ ಹೇಳ್ತೀವಿ. ಸೊ ಯಾವಾಗ 20,000ಕ್ಕಿಂತ ಜಾಸ್ತಿ ಲೋನ್ ಅಮೌಂಟ್ ಇದ್ದರೆ, ಇದಕ್ಕಿಂತ ಕಡಿಮೆ ಇದ್ದರೆ ಅಂದರೆ 20,000ಕ್ಕಿಂತ ಕಡಿಮೆ ಲೋನ್ ಏನಾದರೂ ಇದ್ದರೆ ಅದು ಫುಲ್ ಎಕ್ಸೆಂಪ್ಟ್ ಆಗುತ್ತೆ. ಇಂಟ್ರೆಸ್ಟ್ ಎಷ್ಟು ಚಾರ್ಜ್ ಮಾಡ್ತಾರೆ ಅಂದರೆ SBIದವರು ಎಷ್ಟು ಚಾರ್ಜ್ ಮಾಡಿರ್ತಾರೆ ಆ ಇಂಟ್ರೆಸ್ಟ್ ರೇಟ್, ಅದರಲ್ಲಿ ಆ್ಯಕ್ಚುಯಲ್ ಇಂಟ್ರೆಸ್ಟ್ ಏನಾದರೂ ರಿಕವರ್ ಮಾಡಿದರೆ ಅಷ್ಟು ಅಮೌಂಟ್ ಇಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ಸೊ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ತೊಗೋತೀವಿ ಅಂದರೆ ಫಸ್ಟ್ ಡೇ ಆಫ್ ದ ಪ್ರೀವಿಯಸ್ ಇಯರ್. ಸಪೋಸ್ ಪ್ರೀವಿಯಸ್ ಇಯರ್ 2019-20 ಇದ್ದರೆ, ಸೊ 1 ಏಪ್ರಿಲ್ 2019 ಆಗುತ್ತೆ. ಸಪೋಸ್ ಈಗ ನಮ್ಮದು ಪ್ರೀವಿಯಸ್ ಇಯರ್ 2021-22 ಇದೆ ಅಂದರೆ 1/4/2021ಗೆ ಯಾವ ರೇಟ್ ಇತ್ತು ಆ ಇಂಟ್ರೆಸ್ಟ್ ರೇಟನ್ನು ತಗೋತೀವಿ. ಒಂದು ಫ್ರಿಂಜ್ ಬೆನಿಫಿಟ್ ಅಂದರೆ ಗಿಫ್ಟ್ ವೌಚರ್ಸ್. ಸೊ ಇಲ್ಲಿ ಕ್ಯಾಶ್ ಇರ್ಬೋದು, ಇಲ್ಲ ಚೆಕ್ ಇರ್ಬೋದು, ಕೆಲವೊಂದು ಗಿಫ್ಟ್ ವೌಚರ್ಸ್ ಅಂತ ಕೊಟ್ಟಿರ್ತಾರೆ, ಇಲ್ಲಾಂದರೆ ಕೈಂಡಲ್ಲಿ ಇರ್ಬೋದು, ಏನಾದರೂ ಒಂದು ಐಟಮ್ಸ್ ಕೊಡ್ಬೋದು. ಸಪೋಸ್ ಗಿಫ್ಟ್ ಐಟಮ್ 5,000ಕ್ಕಿಂತ ಕಡಿಮೆ ಇದ್ದರೆ ಅಲ್ಲಿ ಏನು ಪರ್ಕ್ವಿಸಿಟ್ ಬರೋದಿಲ್ಲ, ಅದು ಎಕ್ಸೆಂಪ್ಟ್ ಆಗುತ್ತೆ. ಇದು ಗಿಫ್ಟ್ ವೌಚರ್ ಆಯಿತು. ನೆಕ್ಸ್ಟ್ ಯೂಸ್ ಆಫ್ ಎನಿ ಮೂವೇಬಲ್ ಅಸೆಟ್ ಅದರ್ ದೆನ್ ಕಾರ್ ಇದ್ದರೆ ಈಗ ನಾವು ಚಾರ್ಟಲ್ಲಿ ನೋಡಿದಾಗೆ ಆ ರೂಲ್ ಅಪ್ಲಿಕೇಬಲ್ ಆಗುತ್ತೆ. ಬಟ್ ಕಾರ್ ಬಿಟ್ಟು ಬೇರೆ ಅಸೆಟ್ಸ್ ಇದ್ದರೆ, ಬೇರೆ ಅಸೆಟ್ಸ್ ಅಂದರೆ ಈಗ ಕಂಪ್ಯೂಟರ್ ಇರ್ಬೋದು, ಲ್ಯಾಪ್ಟಾಪ್ ಇರ್ಬೋದು, ಇಲ್ಲ ಬೇರೆ ಹೌಸ್ ಹೋಲ್ಡ್ ಐಟಮ್ಸ್ ಇರ್ಬೋದು, ವಾಷಿಂಗ್ ಮಷೀನ್ಸ್, ಮಿಕ್ಸರ್, ಈ ಟೈಪ್ ಎಲ್ಲ ಬೇರೆ ಬೇರೆ ಅಸೆಟ್ಸ್ ಇರ್ಬೋದು. ಸಪೋಸ್ ಕಂಪ್ಯೂಟರ್ ಮತ್ತು ಲ್ಯಾಪ್ಟಾಪ್ ಏನಾದರೂ ಯೂಸ್ ಮಾಡಲಿಕ್ಕೆ ಕೊಟ್ಟರೆ ಅಲ್ಲಿ ಏನು ಪರ್ಕ್ವಿಸಿಟ್ ಬರೋದಿಲ್ಲ, ಇದು ಫುಲ್ ಎಕ್ಸೆಂಪ್ಟ್ ಆಗುತ್ತೆ ಲ್ಯಾಪ್ಟಾಪ್ ಮತ್ತು ಕಂಪ್ಯೂಟರ್ ಇದ್ದರೆ. ಈಗ ಕಾರ್, ಲ್ಯಾಪ್ಟಾಪ್, ಕಂಪ್ಯೂಟರ್ ಬಿಟ್ಟು ಬೇರೆ ಅಸೆಟ್ಸ್ ಏನಾದರೂ ಯೂಸ್ ಮಾಡಲಿಕ್ಕೆ ಕೊಟ್ಟರೆ ಅದು ಎಂಪ್ಲಾಯರ್ದು ಸ್ವಂತದಿದ್ದರೆ ಅಲ್ಲಿ ಕೂಡ 10% ಆಫ್ ದಿ ಕಾಸ್ಟ್ ಜೊತೆಗೆ ಎಂಪ್ಲಾಯಿ ಕಡೆಯಿಂದ ಏನಾದರೂ ರಿಕವರ್ ಮಾಡಿದರೆ ಅದನ್ನು ಡಿಡಕ್ಟ್ ಮಾಡಿ ಬ್ಯಾಲೆನ್ಸ್ ಮಾತ್ರ ಇಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ಈಗ ಎಂಪ್ಲಾಯರ್ ಅಂದರೆ ಕಂಪ್ನಿದವರೇ ಅದನ್ನು ರೆಂಟ್ ಮೇಲೆ ತೊಗೊಂಡ್ರೆ ಆ್ಯಕ್ಚುಯಲ್ ರೆಂಟ್ ಏನು ಕೊಟ್ಟಿರ್ತಾರೆ ಕಂಪ್ನಿಯವರು ಆ ಅಮೌಂಟ್ ಟ್ಯಾಕ್ಸಬಲ್ ಆಗುತ್ತೆ. ಎಂಪ್ಲಾಯಿ ಕಡೆಯಿಂದ ಏನಾದರೂ ರಿಕವರ್ ಮಾಡಿದರೆ ಅದನ್ನು ಡಿಡಕ್ಟ್ ಮಾಡಿ ಬ್ಯಾಲೆನ್ಸ್ ಮಾತ್ರ ಅದು ಟ್ಯಾಕ್ಸಬಲ್ ಪರ್ಕ್ವಿಸಿಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಟ್ರಾನ್ಸ್ಫರ್ ಆಫ್ ಮೂವೇಬಲ್ ಅಸೆಟ್ಸ್. ಇಲ್ಲಿ ಟ್ರಾನ್ಸ್ಫರ್ ಅಂದರೆ ಓನರ್ಶಿಪ್ಪಲ್ಲಿ ಟ್ರಾನ್ಸ್ಫರ್ ಆಯಿತು ಅಂದರೆ ಸೇಲ್ ಮಾಡ್ದಂಗೆ ಕಂಪ್ನಿದವರು ಎಂಪ್ಲಾಯಿಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ತಾರೆ ಅಂದರೆ ಸೇಲ್ ಮಾಡ್ತಾರೆ. ಈಗ ಈ ಕೇಸಲ್ಲಿ ಕಂಪ್ಯೂಟರ್ ಮತ್ತು ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಇತ್ತಂದರೆ ಎಷ್ಟು ಕಾಸ್ಟ್ ಇದೆ ಅದರಲ್ಲಿ ಡೆಪ್ರಿಸಿಯೇಷನ್ ಲೆಸ್ ಮಾಡಿ ಬ್ಯಾಲೆನ್ಸ್ ಅಮೌಂಟ್ ಏನಿದೆ ಇದು ಟ್ಯಾಕ್ಸಬಲ್ ಆಗುತ್ತೆ. ಸೊ ಈಗ ಡೆಪ್ರಿಸಿಯೇಷನ್ ಎಷ್ಟು ಚಾರ್ಜ್ ಮಾಡ್ತೀವಿ ಅಂದರೆ 50% ಪರ್ ಆ್ಯನಮ್. ಇದು WDV ಮೆಥಡಲ್ಲಿ ಬರುತ್ತೆ. ಯಾವಾಗ ಪರ್ಚೇಸ್ ಮಾಡಿರ್ತಾರೆ ಆವಾಗಿಂದ ಪ್ರತಿ ವರ್ಷ 50% ಡಿಡಕ್ಟ್ ಮಾಡ್ತಾ ಹೋದರೆ ಬ್ಯಾಲೆನ್ಸ್ ಏನಿದೆ ಆ ಅಮೌಂಟ್ ಇಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ಸಪೋಸ್ ಮೋಟರ್ ಕಾರ್ ಇತ್ತಂದರೆ 20% ಡೆಪ್ರಿಸಿಯೇಷನ್ ಚಾರ್ಜ್ ಮಾಡ್ತೀವಿ. ಇದು ಕೂಡ WDV ಮೆಥಡಲ್ಲಿ. ಮೋಟರ್ ಕಾರ್ ಮತ್ತು ಕಂಪ್ಯೂಟರ್ ಬಿಟ್ಟು ಬೇರೆ ಏನಾದರೂ ಅಸೆಟ್ ಇತ್ತಂದರೆ ಹೌಸ್ ಹೋಲ್ಡ್ ಐಟಮ್ಸ್, ಸೊ ಆಗ 10% ಡೆಪ್ರಿಸಿಯೇಷನ್ ಚಾರ್ಜ್ ಮಾಡ್ತೀವಿ. ಇದು ಸ್ಟ್ರೇಟ್ ಲೈನ್ ಮೆಥಡಲ್ಲಿ. ಈಗ ಸ್ಟ್ರೇಟ್ ಲೈನ್ ಮೆಥಡ್ ಅಂದರೆ ಈಗ ಸಪೋಸ್ 1 lakh rupees ಕಾಸ್ಟ್ ಇರ್ಬೋದು, ಪ್ರತಿ ವರ್ಷ 10% ಅಂದರೆ 10,000 rupees ಸ್ಟ್ರೇಟ್ ಲೈನ್ 10% ಆಫ್ ದಿ ಕಾಸ್ಟ್ ಇಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸೆಕೆಂಡ್ ಇಯರ್ ಆಲ್ಸೋ 10,000 ಡೆಪ್ರಿಸಿಯೇಷನ್ ಲೆಸ್ ಮಾಡ್ತಾ ಹೋಗ್ತೀವಿ. ಥರ್ಡ್ ಇಯರ್ ಕೂಡ 10,000. ಸೊ ಇದನ್ನು ಸ್ಟ್ರೇಟ್ ಲೈನ್ ಮೆಥಡ್ ಅಂತ ಹೇಳ್ತೀವಿ. ಇಲ್ಲಿ WDV ಅಂದರೆ ರಿಟರ್ನ್ ಡೌನ್ ವ್ಯಾಲ್ಯೂ ಅಂದರೆ ಸಪೋಸ್ ಈಗ 1 lakh rupees ಕಾಸ್ಟ್ ಇತ್ತು, 10% ಡೆಪ್ರಿಸಿಯೇಷನ್ ಅಂದರೆ ಫಸ್ಟ್ ಇಯರ್ 10,000 rupees ಆಯಿತು. ಸೆಕೆಂಡ್ ಇಯರ್ ಏನಾಗುತ್ತೆ, ಈ ಡೆಪ್ರಿಸಿಯೇಷನ್ ಡಿಡಕ್ಟ್ ಮಾಡಿ ಬ್ಯಾಲೆನ್ಸ್ 90,000 ಮೇಲೆ 10% ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಅಂದರೆ ನೆಕ್ಸ್ಟ್ ಇಯರ್ ಡೆಪ್ರಿಸಿಯೇಷನ್ 9,000 ಆಗುತ್ತೆ. ಸೊ ಅದೇ ರೀತಿ ಥರ್ಡ್ ಇಯರಲ್ಲೂ ಕೂಡ ಇದು 9,000 ಲೆಸ್ ಮಾಡಿ 81,000 ಮೇಲೆ 10% ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ ಅಂದರೆ 8,100. ಅಲ್ಲಿ ಎವ್ರಿ ಇಯರ್ ಇಲ್ಲಿ
ಡೆಪ್ರಿಸಿಯೇಷನ್ ಅಮೌಂಟ್ ಏನಿದೆ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಸ್ಟ್ರೇಟ್ ಲೈನ್ ಮೆಥಡಲ್ಲಿ ಡೆಪ್ರಿಸಿಯೇಷನ್ ಎವ್ರಿ ಇಯರ್ ಸೇಮ್ ಇರುತ್ತೆ. ಈ ರೀತಿ ಡೆಪ್ರಿಸಿಯೇಷನ್ ರೇಟ್ ಚಾರ್ಜ್ ಮಾಡ್ತೀವಿ, ಬೇರೆ ಬೇರೆ ರೇಟ್ ಇದೆ. ಸೊ ಬ್ಯಾಲೆನ್ಸ್ ಅಮೌಂಟ್ ಏನು ಉಳಿಯುತ್ತೆ, ಸೊ ಆ ಅಮೌಂಟನ್ನು ಅಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ಡೆಪ್ರಿಸಿಯೇಷನ್ ಚಾರ್ಜ್ ಮಾಡುವಾಗಲೂ ಕೂಡ ಕಂಪ್ಲೀಟೆಡ್ ಇಯರ್ ಆಫ್ ಯೂಸ್ ಅಂತ ತಗೋತೀವಿ. ಇಲ್ಲಿ ಏನಾದರೂ ಫ್ರ್ಯಾಕ್ಷನ್ ಇದ್ದರೆ ಇದನ್ನು ಇಗ್ನೋರ್ ಮಾಡ್ತೀವಿ. ಸಪೋಸ್ ಇಲ್ಲಿ 2 years 11 months ಯೂಸ್ ಮಾಡಿದರೂ ಕೂಡ ಇಲ್ಲಿ 11 months ಏನಿದೆ ಇದನ್ನ ಇಗ್ನೋರ್ ಮಾಡ್ತೀವಿ. ಓನ್ಲಿ 2 years ಮಾತ್ರ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತೀವಿ. ನೆಕ್ಸ್ಟ್ ಫ್ರೀ ಆರ್ ಕನ್ಸೆಷನಲ್ ಜರ್ನಿ. ಸೊ ಇಲ್ಲಿ ಏನಾದರೂ ಟೂರಿಗೆ ಹೋಗಿದ್ದರೆ ಒಂದು ಫ್ರೀ ಒಂದು ಪರ್ಕ್ವಿಸಿಟ್ ಕೊಡ್ಬೋದು, ಇಲ್ಲಾಂದರೆ ಕನ್ಸೆಷನಲ್ ರೇಟಲ್ಲಿ ಕೂಡ ಕೊಡ್ಬೋದು. ಈಗ ಜರ್ನಿಗೆ ಹೋಗ್ಬೇಕಂದ್ರೆ ಅಥವಾ ಟೂರಿಗೆ ಹೋಗ್ಬೇಕಂದ್ರೆ ಒಂದು ಏರ್ಲೈನ್ ಅಥವಾ ರೈಲ್ವೇಸಲ್ಲಿ ಹೋಗ್ಬೋದು. ಇದು ಎಂಪ್ಲಾಯರ್ ಇದ್ದಿದ್ದರೆ ಇಲ್ಲಿ ಕೂಡ ಎಕ್ಸೆಂಪ್ಟ್ ಆಗುತ್ತೆ, ನಿಲ್ ಪರ್ಕ್ವಿಸಿಟ್. ಬೇರೆ ಕೇಸಲ್ಲಿ ಪಬ್ಲಿಕ್ ಕಡೆಯಿಂದ ಎಷ್ಟು ಚಾರ್ಜ್ ಮಾಡ್ತಾರೆ ಆ ಅಮೌಂಟ್ ಎಂಪ್ಲಾಯ್ ಕಡೆಯಿಂದ ಏನಾದರೂ ರಿಕ್ವೈರ್ ಮಾಡಿದರೆ ಅದನ್ನು ಡಿಡಕ್ಟ್ ಮಾಡಿ ಬ್ಯಾಲೆನ್ಸ್ ಅಮೌಂಟ್ ಏನಾಗುತ್ತೆ ಟ್ಯಾಕ್ಸಬಲ್ ಆಗುತ್ತೆ. ನೆಕ್ಸ್ಟ್ ಬೆನಿಫಿಟ್ ಅಂದರೆ ಫ್ರೀ ಆರ್ ಕನ್ಸೆಷನಲ್ ಫುಡ್. ಈಗ ಕಂಪ್ನಿದಲ್ಲಿ ಒಂದು ಕ್ಯಾಂಟೀನ್ ಪ್ರೊವೈಡ್ ಮಾಡಿದ್ದಾರೆ, ಅಲ್ಲಿ ಫ್ರೀ ಫುಡ್ ಫೆಸಿಲಿಟಿ ಇರುತ್ತೆ, ಇಲ್ಲಾಂದರೆ ಕಡಿಮೆ ರೇಟಲ್ಲಿ ಆ ಫುಡ್ಡನ್ನು ಪ್ರೊವೈಡ್ ಮಾಡ್ತಿರ್ತಾರೆ. ಇದನ್ನು ಕೂಡ ಎಷ್ಟು ಟ್ಯಾಕ್ಸಬಲ್ ಆಗುತ್ತೆ ಅಂದರೆ, ಸಪೋಸ್ ಎಂಪ್ಲಾಯರ್ ಅಮೌಂಟ್ ಏನು ಸ್ಪೆಂಡ್ ಮಾಡಿರ್ತಾರೆ ಆ್ಯಕ್ಚುಯಲ್, ಆಮೇಲೆ ಎಂಪ್ಲಾಯ್ ಕಡೆಯಿಂದ ಏನು ರಿಕವರ್ ಮಾಡಿರ್ತೀವಿ ಅದನ್ನು ಡಿಡಕ್ಟ್ ಮಾಡಿ ಬ್ಯಾಲೆನ್ಸ್ ಏನಿದೆ ಟ್ಯಾಕ್ಸಬಲ್ ಆಗುತ್ತೆ. ಬಟ್ ಇಲ್ಲಿ ಫ್ರೀ ಫುಡ್ ಪ್ರೊವೈಡೆಡ್ ಡ್ಯೂರಿಂಗ್ ದ ವರ್ಕಿಂಗ್ ಅವರ್ಸ್ ಇನ್ ಆಫೀಸ್. ಸೊ ಈಗ ವರ್ಕ್ ಮಾಡುವಾಗ ವರ್ಕಿಂಗ್ ಆಫೀಸ್ ಅವರ್ಸಲ್ಲಿ ಏನಾದರೂ ಫ್ರೀ ಫುಡ್ ಕೊಟ್ಟರೆ, ಒಂದು ವೋಚರ್ ಕೊಟ್ಟಿರ್ತಾರೆ, ಅದು 50 rupeesಗಿಂತ ಕಡಿಮೆ ಇದ್ದರೆ ಅದು ಫುಲ್ ಎಕ್ಸೆಂಪ್ಟ್ ಆಗುತ್ತೆ. ಇವೆಲ್ಲ ಪರ್ಕ್ವಿಸಿಟ್ಸನ್ನು ಚೆನ್ನಾಗಿ ಅರ್ಥ ಮಾಡಿದರೆ ಈಗ ಟೋಟಲ್ ಸ್ಯಾಲ್ರಿ ಕಾಂಪ್ಯೂಟ್ ಮಾಡುವಾಗ ತುಂಬ ಈಸಿ ಆಗುತ್ತೆ.